ಹಾಯ್ ನಮಸ್ಕಾರ. ನಾನಿಂದು ನೀವು ನೋಡ್ತಾ ಇದ್ದೀರಾ ನಮ್ಮದು ಏನು ಇಷ್ಟ. ಸ್ನೇಹಿತರೆ, ನನ್ನ ಮುಂದೆ ಮತ್ತೊಬ್ಬ ಇದ್ದಾನೆ. ದಿ ಮೋಸ್ಟ್ ಅಂಡರ್ ಎಸ್ಟಿಮೇಟ್ ದಸರಾ ಎಲಿಫೆಂಟ್ ಯಾವುದು ಅಂತಂದರೆ ಗೋಪಿ. ಆ್ಯಕ್ಚುಲಿ ಇವನಿಗೆ ಸಿಗಬೇಕಾಗಿರ್ತಕ್ಕಂಥ ಕ್ರೆಡಿಟ್ 100% ಸಿಗುತ್ತಾನೇ ಇಲ್ಲ. ಸೊ 1992 ಅಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ. ಕ್ಯಾಪ್ಚರ್ ಮಾಡಿದಾದಮೇಲೆ ಅರೌಂಡ್ ಒಂದು 12 ಇಯರ್ಸಿಂದ ಇವನು ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಬಟ್ ಅಟ್ ಪ್ರೆಸೆಂಟ್ ಈಗ ಸೆಕೆಂಡ್ ಬ್ಯಾಚಲ್ಲಿ ದಸರಾಗೆ ಇವನು ಹೋಗೋ ಚಾನ್ಸಸ್ ಇದೆ. ಮ್ಯಾಕ್ಸಿಮಮ್ ಏನು ಹೇಳೋದು ಅಂತಂದರೆ, ದಸರಾ ಅಂದಿದ ತಕ್ಷಣ ಅರ್ಜುನ, ಅಭಿಮನ್ಯು, ಮಹೇಂದ್ರ, ಧನಂಜಯ, ಪ್ರಶಾಂತ ಅಂತ ಕರಿತೀವಿ. ಅಷ್ಟೇ ಒಂದು ಕೇಪೇಬಲ್ ಇರ್ತಕ್ಕಂಥ ಆನೆ ಯಾವುದು ಅಂತಂದರೆ ಗೋಪಿ. ಸೊ ನೋಡ್ತಾ ಇದ್ದೀರಾ, ಅಜಾನುಬಾಹು ಇದು. ಸೊ ಒಂದು ಹೈಟ್ ಒಂದು 9.5 ಹೈಟ್ ಇದ್ದಾನೆ. ಹಾಗೆ ಒಂದು ತೂಕ ಒಂದು 5250 kg ಮೇಲೆ ಇದ್ದಾನೆ. ತುಂಬ ಬಲಿಷ್ಠವಾಗಿರ್ತಕ್ಕಂಥ ಆನೆ. ಆ್ಯಂಡ್ ಇವ್ನಿಗೆ ಯಾಕೆ ತುಂಬ ಕ್ಯಾಪ್ಚರಿಂಗ್ಗೆ ಕರ್ಕೊಂಡು ಹೋಗಲ್ಲ? ಸೊ ರೀಸನ್ ಏನು ಅಂತಂದರೆ, ತುಂಬ ಜನ ಹೇಳೋದಪ್ಪ ಅಂತಂದರೆ, ದಸರಾಗೆ ಹೋಗ್ತಾನೆ, ದಸರಾ ಆಗಿದ್ದಾದಮೇಲೆ ಮತ್ತೆ ಮದ ಇರ್ತದೆ, ಮದದಲ್ಲಿ ಏನಪ್ಪ ಅಂತಂದರೆ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಅಂತ. ಸೊ ಅಂದರೆ ಮದ ಇಟ್ ಆಲ್ವೇಸ್ ಇಂಡಿಕೇಟ್ಸ್ ಅ ಗುಡ್ ಹೆಲ್ತ್ ಅಂತ, ಸೈನ್ ಆಫ್ ಗುಡ್ ಹೆಲ್ತ್. ಸೊ ರೀಸನಿಂದ ತುಂಬ ಮದದಲ್ಲಿರೋದ್ರಿಂದ ಸೊ ಇವನ್ನ ಏನು ಮಾಡ್ತಾರೆ ಅಂತಂದರೆ ಕ್ಯಾಪ್ಚರ್ಗೆ ಇನ್ನು ನಾವು ಗೋಪಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಇವನು ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ. ಯಾಕೆಂದರೆ ಒಂದು ತುಂಬ ವಿಶಾಲವಾಗಿರ್ತಕ್ಕಂಥ ಹಣೆಯ ಭಾಗ, ಹಾಗೆ ಅಷ್ಟೇ ಆಕರ್ಷಕವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ದಂತಗಳು. ಆ್ಯಂಡ್ ಸಾಲದಿದ್ದಕ್ಕೆ ದಸರಾದಲ್ಲಿ ಸುಮಾರು 12 ವರ್ಷಗಳಿಂದ ಭಾಗವಹಿಸ್ತಾ ಇದ್ದಾನೆ. ಆ್ಯಂಡ್ ಅವನಿಗೆ ಕೊಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಸಾಲಾನೆಯಾಗಿ, ನೌಪತಾನೆಯಾಗಿ ಮತ್ತು ಹೊಸ ಆನೆಗಳಿಗೆ ಮಾರ್ಗದರ್ಶಕನಾಗಿ ಸೊ ಗೋಪಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾನೆ. ಆ್ಯಂಡ್ ಆ್ಯಕ್ಚುಲಿ ಇವನಿಗೆ ಸಿಗಬೇಕಾಗಿರತಕ್ಕಂಥ ಕ್ರೆಡಿಟು ಸಿಗಲಿಲ್ಲ ಅಂತಕ್ಕಂಥದ್ದು. ಯಾಕೆ ಅಂತಂದರೆ, ದಸರಾ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಮ್ಯಾಕ್ಸಿಮಮ್ ಟೈಮ್ ಮದದಲ್ಲಿ ಇರ್ತಾನೆ. ಸೊ ರೀಸನಿಂದ ಕ್ಯಾಪ್ಚರಿಂಗ್ ಆಗಿರ್ಬೋದು ಅಷ್ಟು ಇವನು ಭಾಗವಹಿಸ್ತಾ ಇಲ್ಲ. ಸೊ ರೀಸನಿಂದ ತುಂಬ ಜನರಿಗೆ ಗೋಪಿ ಬಗ್ಗೆ ತಿಳಿದಿಲ್ಲ ಅಂತಕ್ಕಂಥದ್ದು ಸೊ ನನ್ನ ಅನಿಸಿಕೆ. ಅದೇ ರೀತಿಯಾಗಿ ಗೋಪಿ ಈ ಬಾರಿ ಸೆಕೆಂಡ್ ಬ್ಯಾಚಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಬರ್ತಾ ಇದ್ದಾನೆ. ಆ್ಯಂಡ್ ನನಗೆ ಅನಿಸಿದ ಪ್ರಕಾರ ಈ ಬಾರಿ ಕೂಡ ಇವನು ನೌಪತ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಲಿದ್ದಾನೆ. ಆ್ಯಂಡ್ ಫೈನಲಿ ಆ ದೇವರು ನಮ್ಮ ಗೋಪಿಗೆ ಒಳ್ಳೆಯ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ, ಮತ್ತೊಂದು ಏನಪ್ಪ ಅಂತಂದರೆ, ಇವನು ಮಾಡ್ತಕ್ಕಂಥ ಕೆಲಸ ಎಲ್ಲರಿಗೂ ಗೊತ್ತಾಗಲಿ ಅಂತ ಸೊ ದೇವರಲ್ಲಿ ಬೇಡ್ಕೊಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.